ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಪ್ರಮುಖವಾಗಿ ಇದೀಗ ಒಂದು ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಎಕ್ಸಾಮ್ನ ಬರೆದು ಬಂದಿರುವಂಥದ್ದಾಗಿರುತ್ತೆ. ಸೊ ಒಂದು ಕೀ ಆನ್ಸರ್ನ ಹುಡುಕಾಟದಲ್ಲಿ ಇರ್ತಾರೆ, ಯಾವ ರೀತಿಯಾಗಿ ಸರಿಯಾದ ಉತ್ತರಗಳು ಯಾವುದಕ್ಕೆ ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಗೊಂದಲ ಇರ್ಬೋದಾಗಿರುತ್ತೆ. ಸೊ ಒಂದು ಸಂಭವನೀಯ ಒಂದು ತಾತ್ಕಾಲಿಕ ಕೀ ಉತ್ತರಗಳನ್ನು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದಾಗಿರುತ್ತೆ ಆನ್ಸರ್ನ ಬರೆದಿರೋ ಮುಖಾಂತರ. ಸೊ ಒಂದು ಕೀ ಆನ್ಸರ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳ್ಕೊಂತಾರೆ. ಆಕ್ಚುಲಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರೋ ಮಕ್ಕಳು ಎಲ್ಲ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಕನ್ನಡವೇದ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಸಂಬಂಧಪಟ್ಟ ಮಾಡುವಂತ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ವಿಡಿಯೋ ವೀಕ್ಷಣೆ ಮಾಡೋಣ ಬನ್ನಿ ಅಭ್ಯರ್ಥಿಗಳೇ. ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿನಿಯರು ಇವಾಗ ಈ ಉತ್ತರಗಳನ್ನು ಹುಡುಕಾಟ ನಡೆಸ್ತಿರುವಂಥದ್ದಾಗಿರುತ್ತೆ. ಬರೆದಿರುವಂಥ ಉತ್ತರಗಳು ಸರಿನಾ ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಆನ್ಸರ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದಾಗಿರುತ್ತೆ. ಹೀಗಾಗಿ ಅಂತ ಹೇಳ್ತಾ ಕನ್ನಡವೇದ ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಟೆಲಿಗ್ರಾಮ್ ಲಿಂಕ್ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ಪಡ್ಕೊಂತ ಇರಬಹುದಾಗಿರುತ್ತೆ. ಒಂದದಾಗಿ ಕೀ ಆನ್ಸರ್ ನೋಡ್ಕೊಂಬರಂತಿದ್ದಾರೆ. ಮೊದಲನೇದಾಗಿ ನೋಡಬಹುದಾಗಿರುತ್ತೆ ಒಂದು ಭಾಗ ಎ ಅಲ್ಲಿ ಇರತಕ್ಕಂಥ ಒಂದು 5 ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸೊ ಮೊದಲ ಪ್ರಶ್ನೆಗೆ ಉತ್ತರ ಏನು ಬರುತ್ತೆ ಅಂದರೆ ಸಿ ಅಂತಕ್ಕಂಥ ಏನಿರುತ್ತಲ್ಲ, ಸೊ ಈ ಒಂದು ಸರಿಯಾದ ಉತ್ತರ ಆಗಿರುತ್ತೆ. ಪ್ರತಿಪಾದನೆ: ಸಿಂಧು ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಕಾರಣ: ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಅಂದರೆ ಎ ಮತ್ತು ಆರ್ ಅಂತಕ್ಕಂಥದ್ದು ಏನಿರುತ್ತೆ ಎರಡು ಸರಿಯಾಗಿದೆ. ಆರ್ ಎನ ಒಂದು ಸರಿಯಾದ ಒಂದು ವಿವರಣೆ ಆಗಿದೆ ಅಂತಕ್ಕಂಥದ್ದು. ಅಂದರೆ ಸಿ ಆಪ್ಷನ್ ಹೇಳಿದ್ರೆ ಅದು ಸರಿಯಾಗಿರುವಂಥದ್ದಾಗಿರುತ್ತೆ. ಸಿ ಆಪ್ಷನ್ ನೀವು ಬರೆದಿದ್ರೆ 1 ಮಾರ್ಕ್ಸ್ ಸಿಕ್ತು ಅಂತ ಹೇಳ್ಬೋದಾಗಿರುವಂಥದ್ದು. ಎರಡನೇದನ್ನು ಗಮನಿಸುವಂಥದ್ದರೆ ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಹೇಳಿಕೆ ನೀಡಿದವರು ಪರ್ಸಿ ಬ್ರೌನ್ ಅಂತಕ್ಕಂಥವ್ರು ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದಾಗಿರುತ್ತೆ. ಮೂರನೇದಾಗಿ ನೋಡುವಂಥದ್ದರೆ ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದು ಅಂತ ನೋಡಿದ್ರೆ ಬಿ ಗುಲ್ಬರ್ಗ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತಕ್ಕಂಥದ್ದನ್ನು ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಸೊ ಇದು ತಾತ್ಕಾಲಿಕ ಉತ್ತರಗಳೇ ಆಗಿರುತ್ತೆ ಅಂತ ಹೇಳ್ಬೋದು. ಫೈನಲ್ ಆಗಿ ಅಫಿಷಿಯಲ್ ಇಲಾಖೆ ಕಡೆಯಿಂದ ಕೀ ಆನ್ಸರ್ ಬಿಡುಗಡೆ ಮಾಡಿದಾಗ ನಾವು ಕೂಡ ಮಾಹಿತಿನ ಕೊಡುವಂಥ ಪ್ರಯತ್ನ ಮಾಡ್ತೇವೆ. ನಾಲ್ಕನೇದನ್ನು ಗಮನಿಸುವಂಥದ್ದರೆ ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಪರಿಗಣಿಸಲ್ಪಟ್ಟ ದಿವಾನರು ಯಾರು ಅಂತ ನೋಡಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಅಂತ ಹೇಳ್ಬೋದಾಗಿರುವಂಥದ್ದು. ಡಿ ಆನ್ಸರು ಸರಿಯಾಗಿರುವಂಥದ್ದು ನಾಲ್ಕನೇದಕ್ಕೆ. ಐದನೇದಾಗಿ ಜಯ ಭಾರತ ಜನನೀಯ ತನುಜಾತೆ ಪದ್ಯವನ್ನು ಬರೆದಿರ್ತಕ್ಕಂಥವ್ರು ಕುವೆಂಪು ಅಂತಕ್ಕಂಥವ್ರು. ಸೊ ಈ ಒಂದು ಎ ಅನ್ನೋ ಆಪ್ಷನ್ ಇರುತ್ತಲ್ಲ, ಇದು ಸರಿಯಾದ ಉತ್ತರ ಅಂತ ಹೇಳ್ಬೋದಾಗಿದ್ದು. ಬಿಟ್ಟ ಸ್ಥಳ ನೋಡುವಂಥದ್ದು ನಾವೀಗ ಅಲ್ಲಿ ಆಪ್ಷನ್ಸನ್ನು ಅಂದರೆ ಅಲ್ಲಿ ಕೊಟ್ಟಿರು ಅಂತ ಹೇಳ್ಬೋದಾಗಿರುವಂಥದ್ದು. ಇದರಲ್ಲಿ ನೀವು ಅಲ್ಲಿ ಫಿಲ್ ಮಾಡಬೇಕಾಗಿತ್ತು. ಅಶ್ವಘೋಷ ರಚಿಸಿದ ಕೃತಿ ಅಂತಕ್ಕಂಥದ್ದು ಬುದ್ಧ ಚರಿತ. ಇದರಲ್ಲಿ ನೀವು ಇದನ್ನು ಬರ್ತೀರಿ 1 ಮಾರ್ಕ್ಸ್ ಅಂತಕ್ಕಂಥದ್ದು ಹೇಳ್ಬೋದಾಗಿದ್ದು. ನಂತರದಲ್ಲಿ ಡ್ಯಾಶ್ ಹೊಯ್ಸಳ ಮನೆತನ ಸ್ಥಾಪಕ. ಸ್ಥಳ ಅಂತಕ್ಕಂಥವ್ನು ಹೊಯ್ಸಳ ಮನೆತನದ ಸ್ಥಾಪಕನಾಗಿರ್ತಾನೆ. ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಕೃಷ್ಣ ದೇವರಾಯ ಅಂತಕ್ಕಂಥದ್ದಾಗಿರುತ್ತೆ. 9ನೇದಾಗಿ ಡ್ಯಾಶ್ ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತ ಅಂತಕ್ಕಂಥದ್ದು. 10ನೇದಾಗಿ ನೋಡುವಂಥದ್ದು 10ನೇ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷ್ ಸಾರ್ಜೆಂಟ್ನನ್ನು ಕೊಂದವರು ಮಂಗಲ್ ಪಾಂಡೆ ಅಂತಕ್ಕಂಥದ್ದಾಗಿರುತ್ತೆ. 5 ಅಂಕ ಇಲ್ಲಿ ಈ ರೀತಿ ಸಿಕ್ಕಿರುತ್ತೆ ನಿಮಗೆ. ನಂತರ ನೋಡೋದಾದ್ರೆ ಹೊಂದಿಸಿ ಬರೆಯಿರಲಿ ಪ್ರಮುಖವಾಗಿ ಈ ರೀತಿಯಾಗಿ ನೋಡ್ಕೋಬೋದಿರೋಂಥದ್ದು ಆನ್ಸರ್ನ 11ನೇದಕ್ಕೆ. ಅದರಲ್ಲಿ ಎ ಅಂತಕ್ಕಂಥ ಇರುತ್ತಲ್ಲ, ಅದಕ್ಕೆ ಸಿಂಧು ನಾಗರಿಕತೆಯ ಸಂಶೋಧನೆ ಅಂತಕ್ಕಂಥದ್ದು 1ನೇದಕ್ಕೆ. ಅಂದರೆ ಎ ಅಂತಕ್ಕಂಥದ್ದಕ್ಕೆ 2 ಆನ್ಸರು ಸರಿ ಅಂತ ಹೇಳ್ಬೋದಾಗಿರುವಂಥದ್ದು. 2ನೇದು ಅಲ್ಲಿ 6 ಮಾರ್ಕ್ಗಳನ್ನು ನೋಡ್ಕೊತೀರೋ ಮತ್ತು ಅಲ್ಲಿ ಸಿಂಬಲ್ ಕೂಡ ಹಾಕಿದ್ದೀವಿ. ಚಾವುಂಡರಾಯ ಅಂತಕ್ಕಂಥದ್ದಕ್ಕೆ ಗೊಮ್ಮಟೇಶ್ವರ ವಿಗ್ರಹ ಅಂತಕ್ಕಂಥದ್ದು. 3ನೇದು ಮಹಮ್ಮದ್ ಗವಾನ್ ಅಂತಕ್ಕಂಥವನು ಮದರಸ ಆಗಿರ್ಬೋದು. ನಂತರ ಬಸವೇಶ್ವರ ಅಂತಕ್ಕಂಥವ್ರು ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಡಿ ಅನ್ನೋದು ಸರಿಯಾದ ಇದಕ್ಕೆ. ಡಿಗೆ ಇ ಅಂತಕ್ಕಂಥದ್ದು ಏನಿರುತ್ತಲ್ಲ ಆಪ್ಷನ್ ಅದು ಆಲ್ಮೋಸ್ಟ್ 6ನೇದು ಆಪ್ಷನ್ ಕೊಟ್ಟಿದ್ದಲ್ಲ, ಅದು ಸರಿಯಾಗಿರುತ್ತೆ. ಇ ಅಂತಕ್ಕಂಥದ್ದು ಮಿರ್ಜಾ ಇಸ್ಮಾಯಿಲ್ಗೆ ಮಂಡ್ಯ ಸಕ್ಕರೆ ಕಾರ್ಖಾನೆ ಅಂತಕ್ಕಂಥದ್ದನ್ನು ಹೇಳ್ಬೋದಾಗಿರುವಂಥದ್ದು. ನಂತರ 1 ಅಂಕದ ಉತ್ತರ ನೋಡುವಂತಹ ಪ್ರಶ್ನೆಗಳಿಗೆ ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಪಂಪನನ್ನ ಕನ್ನಡದ ಆದಿಕವಿ ಅಂತ ಕರೆದಿರುವಂಥದ್ದಾಗಿರುತ್ತೆ. ಮತ್ತು 13ನೇದು ಚಿತ್ರದುರ್ಗ ಕೋಟೆಯನ್ನು ರಕ್ಷಿಸಿದ ಮಹಿಳೆ ಹೆಸರು ಒನಕೆ ಓಬವ್ವ ಅಥವಾ ಓಬವ್ವ ಅಂತ ಬರೆದ್ರು ಕೂಡ ಮಾರ್ಕ್ಸನ್ನು ಕೊಡ್ತಾರೆ. 14ನೇದು ಕಬೀರರು ರಚಿಸಿದ ಭಕ್ತಿಗೀತೆಯ ಯಾವ ಪ್ರಕಾರದಲ್ಲಿ ಅಂತ ಇದೆ ಕೊಟ್ಟಿದ್ದಾರೆ, ದೋಹಾಗಳು ಅಂತಕ್ಕಂಥದ್ದಾಗಿರುತ್ತೆ. ಮತ್ತು 15 ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ಯಾರು? ವಾಸ್ಕೋ ಡಿ ಗಾಮಾ ಅಂತಕ್ಕಂಥದ್ದು. 16ನೇದು ಸಂಪತ್ತಿನ ಅಥವಾ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಯಾರು ಅಂತಂದರೆ ದಾದಾಬಾಯಿ ನವರೋಜಿ ಅಂತಕ್ಕಂಥವ್ರು. ನಂತರ ನೋಡುವಂಥದ್ದರೆ ಇಲ್ಲಿ ಭಾಗ ಬಿ ಅಲ್ಲಿ 2 ಅಂಕದ ಪ್ರಶ್ನೆಗಳು ಉತ್ತರ ನೋಡಿದರೆ ಭಾರತದ 2 ಇದರ ಹೆಸರುಗಳು ಹಿಂದೂಸ್ತಾನ ಅಥವಾ ಭರತ ವರ್ಷ ಅಥವಾ ಇಂಡಿಯಾ ಅಂತಕ್ಕಂಥದ್ದನ್ನು ಆಗಿರುವಂಥದ್ದಾಗಿರುತ್ತೆ. ನಂತರದಲ್ಲಿ 18ನೇದು ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿತ್ತು? ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿತ್ತು. ಇದನ್ನು ಬರೆದಿರೋ 2 ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ಬೋದು ನಿಮಗೆ. 19ನೇದು ನಿಯೋಲಿಥಿಕ್ ಪದದ ಅರ್ಥ ಅಂದರೆ ನಿಯೋ ಅಂದರೆ ಹೊಸ, ಲಿಥಿಕ್ ಅಂದರೆ ಶಿಲೆ ಅಂದರೆ ನವಶಿಲಾಯುಗ ಅಂತಕ್ಕಂಥದ್ದನ್ನು ನೀವು ಬರೆದಿರೋ ಈ ರೀತಿಯಾಗಿ 2 ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ಬೋದು. 20 ನೋಡಿದರೆ ಸಿಂಧು ನಾಗರಿಕತೆಯ ಯಾವುದಾದರೂ 2 ನಗರಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ, ಹರಪ್ಪ ಮತ್ತು ಮೊಹೆಂಜೊದಾರೋ. ಇದನ್ನು ಬರೆದಿರೋ ಸಾಕಾಗಿರುತ್ತೆ, 2 ಮಾರ್ಕ್ಸ್ ಸಿಕ್ತು ನಿಮಗೆ. 21ನೇದು ನೋಡುವಂಥದ್ದು ಯಾವುದಾದ್ರೂ 2 ವೇದಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ಋಗ್ವೇದ ಮತ್ತು ಸಾಮವೇದ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಯಜುರ್ವೇದ ಅಥರ್ವಣ ವೇದ ಬರೆದಿರು ಕೂಡ ಮಾರ್ಕ್ಸ್ ಸಿಗುವಂಥದ್ದು ಇರುತ್ತೆ ನಿಮಗೆ. ನಂತರದಲ್ಲಿ ಸಂಗಮ್ ಯುಗದ ಯಾವುದಾದ್ರೂ 2 ಪ್ರಸಿದ್ಧ ಕೃತಿಗಳನ್ನು ಹೆಸರಿಸಿ. ಶಿಲಪ್ಪಾದಿಗರಂ ಮತ್ತು ಮಣಿಮೇಘಾಲಯ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಶಿವಾಜಿಯ ತಂದೆ ತಾಯಿ ಯಾರು ಅಂತ ಕೇಳಿದರೆ ತಂದೆ ಶಹಜಿ ಭೋಸ್ಲೆ ಮತ್ತು ತಾಯಿ ಜೀಜಾಬಾಯಿ ಅಂತಕ್ಕಂಥದ್ದು ಉತ್ತರ ಬರೆದಿರೆ ನಿಮಗೆ ಅಲ್ಲಿ 2 ಮಾರ್ಕ್ಸ್ ಸಿಕ್ತು ಅಂತ ಹೇಳ್ಬೋದು. ಶಿವಪ್ಪ ನಾಯಕ ಯಾರು ಮತ್ತು ಅವನು ಏಕೆ ಪ್ರಸಿದ್ಧ ಆಗಿದ್ದಾನೆ? ಕೆಳದಿಯ ಪ್ರಸಿದ್ಧ ಅರಸ. ಸೊ 1 ಮಾರ್ಕ್ಸ್ ಸಿಗುತ್ತೆ ನಿಮಗೆ, ಇದನ್ನು ಬರೆದಿರೆ. ಇವನು ಜಾರಿಗೆ ತಂದ ಶಿಸ್ತು ಎಂಬ ಕಂದಾಯ ಪದ್ಧತಿಗೆ ಅವನು ಹೆಸರುವಾಸಿಯಾಗಿರ್ತಾನೆ. ಸೊ ಈ ರೀತಿಯಾಗಿ ಬರೆದಿದೆ ನಿಮಗೆ 2 ಮಾರ್ಕ್ಸ್ ಸಿಕ್ಕಿರುತ್ತೆ. ಅಥವಾ ನಿಮ್ಮ ಒಂದು ಶಾಲೆಗಳಲ್ಲಿ ಕಾಲೇಜಲ್ಲಿ ಏನು ಹೇಳ್ಕೊಟ್ಟಿರ್ತಾರಲ್ಲ ಕಾಲೇಜಲ್ಲಿ ಅದೇ ರೀತಿ ಬರೆದ್ರೆ ಮಾರ್ಕ್ಸ್ ಸಿಕ್ಕಿರುತ್ತೆ. ಬಟ್ ಆನ್ಸರ್ ಸರಿ ಇರಬೇಕು ಈ ರೀತಿಯಾಗಿ. ಮತ್ತು ರಾಮಾನುಜಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು? ಕ್ರಿಸ್ತಶಕ 1017ರಲ್ಲಿ ತಮಿಳುನಾಡಿನ
ಪೆರಂಬದೂರಿನಲ್ಲಿ ಇವರು ಜನಿಸಿರ್ತಾರೆ. ಸೊ ಈ ರೀತಿಯಾಗಿ ಬರೆದಿರಬೇಕಿರುತ್ತೆ. 26ನೇದು ಚಿಸ್ತಿ ಪಂಥದ ಇಬ್ಬರು ಪ್ರಮುಖ ಸಂತರು ಹೆಸರಿಸಿ ಅಂತ ಕೇಳಿದಾರಲ್ಲ, ಖ್ವಾಜಾ ಮುಸಾದಿನ್ ಚಿಸ್ತಿ ಮತ್ತು ನಿಜಾಮುದ್ದೀನ್ ಜೌಲಿ ಅಂತಕ್ಕಂಥದ್ದು ಏನಿರುತ್ತಲ್ಲ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಮತ್ತು ದತ್ತುಪುತ್ರರಿಗೆ ಹಕ್ಕಿಲ್ಲ ನೀತಿ ಅಂದ್ರೇನು ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಕೆಳಗಡೆ ನಾವು ಆನ್ಸರನ್ನು ಬರೆದು ನೋಡ್ಬೋದು. ಬ್ರಿಟಿಷರ ಕಾಲದಲ್ಲಿ ದೇಶೀಯ ರಾಜರಿಗೆ ಮಕ್ಕಳಿಲ್ಲದಿದ್ದರೆ ಅವರು ದತ್ತು ಪಡೆದ ಮಕ್ಕಳಿಗೆ ಉತ್ತರಾಧಿಕಾರವನ್ನು ನಿರಾಕರಿಸುವ ನೀತಿಯೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥದ್ದಾಗಿರುತ್ತೆ. ಸೊ ಈ ರೀತಿಯಾಗಿ ಬರೆದಿರ್ಬೋದು. ಅಥವಾ ವಾಕ್ಯಪೂರ್ಣವಾಗಿ ಬೇರೆ ಥರ ಬರೆದ್ರು ಮಾರ್ಕ್ಸ್ ಸಿಗುತ್ತೆ, ಬಟ್ ಆನ್ಸರ್ ಕರೆಕ್ಟ್ ಇರಬೇಕು. ಮತ್ತು 28ನೇ ನೋಡಿದ್ರೆ ಯಾರಾದರೂ ಇಬ್ಬರು ತೀವ್ರಗಾಮಿ ನಾಯಕರನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಲಾಲಾ ಲಜಪತ್ ರಾಯ್ ಆಗಿರ್ಬೋದು, ಬಾಲಗಂಗಾಧರ್ ತಿಲಕ್ ಅವರು. ಲಾಲಾ ಪಾಲ ಅಂತಕ್ಕಂಥ ಏನಿರುತ್ತಲ್ಲ ಇದು ಸರಿಯಾದ ಉತ್ತರ ಆಗಿರುವಂಥದ್ದು. 29ನೇ ನೋಡುವಂಥದ್ರೆ ರಾಜ್ಯಗಳ ಪುನರ್ರಚನೆಗಾಗಿ ರಚಿಸಲಾದ ಯಾವುದಾದ್ರೂ 2 ಸಮಿತಿಗಳು, ದರ್ ಸಮಿತಿ, ಫಜಲ್ ಆಯೋಗ ಆಗಿರ್ಬೋದು ಅಥವಾ JVP ಸಮಿತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 5 ಮಾರ್ಕ್ಸ್ ಆನ್ಸರ್ ಕಾಮನ್ ಗೊತ್ತಿರುತ್ತೆ ನಿಮಗೆ, ನೋಡ್ಕೋಬೋದಿರುತ್ತೆ ಬುಕ್ಕಲ್ಲಿ ಕೂಡ. 10 ಮಾರ್ಕ್ಸ್ ಕೂಡ ನೋಡ್ಕೋಬೋದಿರುತ್ತೆ ಜಾಸ್ತಿ ಇರುವಂಥದ್ದು. ಪ್ರಮುಖವಾಗಿ ಕಾಲಾನುಕ್ರಮ ನೋಡುವಂಥದ್ರೆ ಅರ್ಥ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ಕಾಲಾನುಕ್ರಮಗಳು. 1ನೇದು ಶಕಾಯುಗ ಅಂತಕ್ಕಂಥದ್ದು, ಸಿ ಏನಿದೆಲ್ಲ ಅದು ಫಸ್ಟ್ ಬರಿಬೇಕಿರುತ್ತೆ ನೀವು. 2ನೇದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ. 3ನೇದು ವುಡ್ ವರದಿ ಜಾರಿ ಅಂತಕ್ಕಂಥ ಇರುತ್ತಲ್ಲ ಅದು 3ನೇದಾಗಿ ಬರೀಬೇಕಿರುತ್ತೆ ಆರ್ಡರ್ ವೈಸಲ್ಲಿ. 4ನೇದು ಮೈಸೂರು ಬ್ಯಾಂಕ್ ಸ್ಥಾಪನೆ, ಇದು 4ನೇದಕ್ಕೆ ನೀವು ಬರುವಂಥದ್ದು ಇರುತ್ತೆ. ಈ ರೀತಿಯಾಗಿ ಬರೆದರೆ ನಿಮಗೆ 4 ಮಾರ್ಕ್ಸ್ಗಳು ಸಿಕ್ಕಿರುತ್ತೆ. ಇದನ್ನು ಕಾಮನ್ ಆಗಿ ನಿಮಗೆ ಬುಕ್ಕಲ್ಲೂ ಕೂಡ ನಿಮ್ಮ ಶಿಕ್ಷಕರು ಬರ್ಸಿರ್ತಾರೆ. ಮ್ಯಾಪನ್ನು ಗುರುತು ಮಾಡಬೇಕಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಬರೀಬೇಕಿರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ. ಆಲ್ ದ ಬೆಸ್ಟ್.